ಮಂತ್ರಿ ಮಾಡಿ ಇವತ್ತು ನಾನು ಇಲ್ಲಿ ಕೂತ್ಕೊಂಡಿದ್ರೆ ಕಾಂಗ್ರೆಸ್ ಪಕ್ಷ ಹಾಗೂ ಸಿದ್ದರಾಮಯ್ಯನವರು ಅಂತ ನಾಯಕರು ಇರಬೇಕಾಗಿತ್ತು ಇನ್ನು ಅಧಿಕಾರದಲ್ಲಿ ಅಂತಕ್ಕಂಥ ಭಾವನೆ ನಂದು. ಇಂಥ ಪ್ರಸಂಗ ಬಂದಾಗ ನೋಡಿ ತಿಮ್ಮಾಪುರವ್ರು ಯಾಕೆ ಕೊಡಬೇಕು ಅನ್ನೋದನ್ನ ದಿಟ್ಟತನದಿಂದ ಹೇಳಿಕೆ ಕೊಟ್ಟರು. ಯಾಕೆ ಕೊಡಬೇಕು ತಿಮ್ಮಾಪುರವ್ರಿಗಂದು ಇಂತಿಂಥ ಕಾರಣಗಳಿಂದ ನಾನು ಕೊಡ್ತಾ ಇದ್ದೀನಿ ಅಂತಕ್ಕಂಥದ್ದು. ಹಾಗೆ ಒಳ ಮೀಸಲಾತಿ ಬಂದಾಗ ಯಾಕೆ ಕೊಡಬಾರ್ದು, ಅದು ಭಾಳ ಅವ್ರು ಹಿಂದುಳಿದಾರೆ ಅಂತಕ್ಕಂಥ ಮಾತು ಕೊಡ್ತಕ್ಕಂಥದ್ದು. ಅನ್ನ ಕೊಡ್ತಕ್ಕಂಥವ್ರು ಕೆಲವರು ಇಲ್ಲ ಬಡವ್ರಿಗೆ ಇಷ್ಟೆಲ್ಲ ಕೊಟ್ಟರೆ ಕೆಲಸ ಕಾರ್ಯ ಸಿಗೋದಿಲ್ಲ ಅಂತಕ್ಕಂಥವ್ರು ಕೆಲವ್ರು ಸಿಕ್ಕರೆ ಇವರು ಬಡವ್ರಿಗೆ ಅನ್ನ ಕೊಡಬೇಕಾಗದ ನಾನು ಅಂತಕ್ಕಂಥವ್ರು ತಾಯಿ ಹೃದಯ. ಇಂತಹ ವ್ಯಕ್ತಿ ರಾಜೀನಾಮೆ ಕೊಡ್ತೇನೆ ಅಂದಾಗ ಎಲ್ಲರೂ ಭಾವುಕರಾಗೋದಂತ ಸಹಜ ಇದೆ, ಭಾವುಕರಾಗಿದೆ. ಮತ್ತೆ ಮುಂದಿಂದ ಏನು ಅಂತ ಏನಾದ್ರು ಹೇಳ್ಕೊಂಡ್ರ ಸಿದ್ದರಾಮಯ್ಯ ಅವರು? ಅಂದ್ರೆ ಈಗ ರಾಹುಲ್ ಗಾಂಧಿ ಅವರು ರಾಜ್ಯಸಭೆ ಆಫರ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು, ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅನ್ನುವಂಥದ್ದು. ಆ ಥರದ್ದು ಏನಾದ್ರು ಹೇಳಿದ್ರ? ಅಂದ್ರೆ ರಾಜಕಾರಣ ಸಾಕು ಅನ್ಸಿದ್ಯಾ ಅಥವಾ ರಾಜ್ಯಸಭೆಗೆ ಹೋಗ್ಬೇಕು ಅನ್ನುವಂಥದ್ದು ಏನಾದ್ರು ಚರ್ಚೆ ಮಾಡೋದು? ಯಾವುದೂ ವಿಚಾರಗಳನ್ನ ಅವ್ರು ಹೇಳಿಲ್ಲ. ರಾಜ್ಯದ ಸ್ಥಿತಿಗತಿ ಹೇಗಿದೆ, ತಾವು ಮುಂದೆ ಯಾವ ರೀತಿ ನಡ್ಕೊಂಡು ಹೋಗಬೇಕು ಅಂತಕ್ಕಂಥ ವಿಚಾರಧಾರೆಗಳನ್ನ ಹೇಳಿದರು. ರಾಜಕಾರಣ ಇವತ್ತು ಎಷ್ಟು ಮಟ್ಟಿಗೆ ಪಶ್ಚಿಮ ಬಂಗಾಳ ನೋಡಿ, ಮಹಾರಾಷ್ಟ್ರ ನೋಡಿ, ಈ ಅಧಿಕಾರ ಲಾಲಸಿಗಾಗಿ ಪ್ರಜಾಪ್ರಭುತ್ವ ಯಾವ ರೀತಿ ಒಂದು ತಾಪತ್ರಯಕ್ಕೆ ಹೋಗ್ತಿದೆ ಅಂತಕ್ಕಂಥದ್ದನ್ನೆಲ್ಲವನ್ನೂ ವಿವರವಾಗಿ ಇವತ್ತು ಹೇಳ್ತಕ್ಕಂಥ ಕೆಲಸ ಇವತ್ತು ಮಾಡಿದರು.